ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ನಾವು ಅರ್ಚನೆಗೆ ಕೊಡುವಂತಹ ಹೂವಿನ ಬಗ್ಗೆ. ಅಂದರೆ ಕೆಲವೊಂದು ಸಲ ನಾವು ಅರ್ಚನೆಗೆ ಕೊಡುವಂಥ ಹೂವು ಯಾವ ಲಾಭ ನಮಗೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅಂದರೆ ವೀಕ್ಷಕರೇ, ಕೆಲವೊಂದು ಹೂಗಳು ನಮಗೆ ಲಾಭದಾಯಕವಾಗಿರುತ್ತೆ. ಅದು ನಾವು ದೇವರಿಗೆ ಅರ್ಪಣೆ ಮಾಡೋದ್ರಿಂದ, ಅರ್ಚನೆಗೆ ಕೊಡೋದ್ರಿಂದ ಅದರಿಂದ ನಮಗೆ ತುಂಬ ಲಾಭ ಆಗುತ್ತೆ. ಅಂಥ ಹೂಗಳು ಯಾವುವು ಅಂತಂದರೆ, ಒಂದು ಜಾಜಿ ಹೂವು. ಈ ಜಾಜಿ ಹೂವು ಎಲ್ಲೇ ಸಿಕ್ಕಿದ್ರೂ ದೇವರಿಗೆ ಅರ್ಪಣೆ ಮಾಡೋದನ್ನ ತಪ್ಪಿಸ್ಬೇಡಿ. ಏನಕ್ಕಂದರೆ ನಮ್ಮಲ್ಲಿರುವಂತಹ ಕೆಟ್ಟ ದೃಷ್ಟಿ, ಕೆಟ್ಟ ಮಾರ್ಗ, ಕೆಟ್ಟ ಗುಣಗಳು ದೂರವಾಗುತ್ತೆ. ಅದೇ ರೀತಿ ಕೆಲಸದಲ್ಲಿ ತೊಂದರೆಗಳು ಆಗಿದೆ, ನಾನೊಂದು ಕಡೆ ಕೆಲಸ ಮಾಡ್ತಾಯಿದ್ದೀನಿ, ಅದರಲ್ಲಿ ತೊಂದರೆ ಆಗ್ತಾಯಿದೆ ಅಂತಂದರೆ ಆ ವೀರ್ಯವನ್ನು ಕಡಿಮೆ ಮಾಡುತ್ತೆ. ಮತ್ತು ದೇವರ ಕಟಾಕ್ಷೆ, ಕೃಪೆ ಯಾವಾಗಲೂ ಸದಾ ನಮ್ಮ ಮೇಲೆ ಇರುತ್ತೆ. ಅದೇ ರೀತಿ ಪಾರಿಜಾತ ಹೂವು. ಈ ಪಾರಿಜಾತ ಹೂವು ಯಾರಿಗೆಲ್ಲ ಕಾಲಸರ್ಪದೋಷ ಇದೆ ಹಾಗೂ ಸರ್ಪದೋಷ ಇದೆ ಅಂತ ಹೇಳಿ ಜಾತಕದಲ್ಲಿ ಬರುತ್ತೋ ಅಂಥವರು ಈ ಪಾರಿಜಾತ ಹೂವನ್ನು ಮಿಸ್ ಮಾಡದೆ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಕಾಲಸರ್ಪದೋಷ ಕಡಿಮೆ ಆಗುತ್ತೆ. ಈ ಕಾಲಸರ್ಪದೋಷಕ್ಕೆ ಈ ಪಾರಿಜಾತ ಹೂವನ್ನು ವಿಷ್ಣು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ತುಂಬ ವಿಶೇಷ ಲಾಭ ಪಡಿತೀವಿ. ಅದೇ ರೀತಿ ಕಮಲದ ಹೂವು. ಈ ಕಮಲದ ಹೂವು ಶಿವನ ದೇವಸ್ಥಾನಕ್ಕೆ ಸೋಮವಾರ ಕೊಡೋದ್ರಿಂದ ನಮ್ಮಲ್ಲಿರುವಂತಹ ನಿರುದ್ಯೋಗ ಕಡಿಮೆಯಾಗಿ ಹೊಸ ಉದ್ಯೋಗಗಳು ಸಿಗುವುದು ಮತ್ತು ಕಷ್ಟದಲ್ಲಿ ಸಿಲುಕಿ ಇರುವವರು ಕಷ್ಟದಿಂದ ಹೊರಬರುವುದು. ಅದೇ ನಂತರ ಗುರುವಾರ ವಿಷ್ಣು ದೇವರಿಗೆ ಈ ಕಮಲದ ಹೂ ಪುಷ್ಪವನ್ನು ನಾವು ಅರ್ಚನೆಗೆ ಕೊಡೋದ್ರಿಂದ ಸಾಲದ ಬಾಧೆಯಿಂದ ಹೊರಗಡೆ ಬರ್ತೀವಿ. ನಂತರ ಶ್ರೀಮಂತಿಕೆಗಳು ಹೆಚ್ಚಾಗುತ್ತೆ. ವೀಕ್ಷಕರೇ, ಈ ಮಲ್ಲಿಗೆ ಹೂ ಎಲ್ಲೇ ಸಿಕ್ಕಿದ್ರೂ ದೇವರಿಗೆ ಅರ್ಚನೆಗಾಗಿ ಅರ್ಪಣೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ. ಏನಕ್ಕಂದರೆ ನಿಮಗೆ ಈ ಮಲ್ಲಿಗೆ ಹೂವು ಎಲ್ಲೇ ಸಿಕ್ಕಿದ್ರು ಶುಕ್ರವಾರ ದೇವಿಯ ಒಂದು ಅಲಂಕಾರಕ್ಕಾಗಲಿ ಅರ್ಚನೆಗಾಗಲಿ ಕೊಡೋದ್ರಿಂದ ಗಂಡ ಹೆಂಡತಿಯರ ಜಗಳ ಮತ್ತು ಕುಟುಂಬದಲ್ಲಿರುವಂಥ ಚಿಕ್ಕ ಪುಟ್ಟ ಸಮಸ್ಯೆಗಳು ದೂರವಾಗುತ್ತೆ, ಮನಸ್ತಾಪಗಳು ದೂರವಾಗುತ್ತೆ. ಅದೇ ರೀತಿ ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳು ಶುಕ್ರವಾರ ದೇವಿಯ ಒಂದು ಅಲಂಕಾರಕ್ಕೆ ಈ ಹೂವು ಕೊಡೋದ್ರಿಂದ ಕಂಕಣ ಭಾಗ್ಯ ಬೇಗ ಕೂಡಿ ಬರುತ್ತೆ. ಮನೆಯಲ್ಲಿ ಮಲ್ಲಿಗೆ ಹೂವಿಂದ ಪೂಜೆ ಮಾಡಿದಾಗ ನಮ್ಮ ಒಂದು ಕುಲದೇವರ ಒಂದು ಆಶೀರ್ವಾದ ಬೇಗ ಸಿಗುತ್ತೆ. ನಂದಿ ಬಟ್ಲು. ಈ ನಂದಿ ಬಟ್ಲು ಹೂವು ಶಿವನ ದೇವಸ್ಥಾನಕ್ಕೆ ಒಂದು ಶಿವನ ಪೂಜೆಗೆ ವಿಶೇಷವಾಗಿ ಕೊಡೋದ್ರಿಂದ ನಮಗೆ ಶುಭ ಲಾಭಗಳು ಹುಡುಕಿಕೊಂಡು ಬರುತ್ತೆ. ಏನಪ್ಪ ಅಂದರೆ, ಈ ಶಿವನ ದೇವಸ್ಥಾನಕ್ಕೆ ನಂದಿ ಬಟ್ಲು ಕೊಡೋದ್ರಿಂದ ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚಾಗಿರುತ್ತೆ. ಸಾಲದ ಬಾಧೆಯಿಂದ ನರಳುವರು ಈ ನಂದಿ ಬಟ್ಲನ್ನು ಸೋಮವಾರ ಶಿವನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಅದರ ವೀರ್ಯ ಕಡಿಮೆ ಮಾಡಿಕೊಡಬಹುದು. ಕಣಗಿಲೆ ಹೂವು. ಈ ಗಣಪತಿಗೆ, ಸುಬ್ರಹ್ಮಣ್ಯಗೆ ಪೂಜೆಗೆ ಈ ಒಂದು ಹೂವು ಕೊಡೋದ್ರಿಂದ ತುಂಬ ಲಾಭ ಪಡಿತೀವಿ. ಅಂದರೆ ಕಣಗಿಲೆ ಹೂವು ಎಲ್ಲೇ ಸಿಕ್ಕಿದ್ರೂ ವೀಕ್ಷಕರೇ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕಾಗಲಿ ಗಣಪತಿ ದೇವಸ್ಥಾನಕ್ಕಾಗಲಿ ಕೊಡೋದ್ರಿಂದ ನಮ್ಮ ಮಾಂತ್ರಿಕ ಶಕ್ತಿಗಳು ಮತ್ತು ಶತ್ರುಗಳ ಕಾಟದಿಂದ ಹೊರಬರಬಹುದು. ಅಶೋಕ ಪುಷ್ಪ. ಅಂದರೆ ಕೆಲವರಲ್ಲಿ ಈ ಅಶೋಕ ಪುಷ್ಪ ನೋಡಿರ್ತೀರ. ಈ ಅಶೋಕ ಪುಷ್ಪ ದೇವರ ಒಂದು ಪೂಜೆಗೆ ಅರ್ಚನೆಗಾಗಿ ಕೊಡೋದ್ರಿಂದ ಅವರ ಕುಟುಂಬದಲ್ಲಿ ದುಃಖಕರವಾದ ವಿಷಯಗಳು ನಡೆದಿದ್ದರೆ ಅದು ಮತ್ತೆ ಆಗದೆ ಸುಖ ಸಂತೋಷದಿಂದ ಆ ಕುಟುಂಬ ಮತ್ತೆ ಮೇಲೆ ಬರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಅಶೋಕ ಪುಷ್ಪ ಈ ದುಃಖ ನಾಶದಿಂದ ಹೊರಬರುವಂತಹ ಸಂದರ್ಭಗಳಿಗೆ ದೇವರಿಗೆ ಅರ್ಪಣೆ ಮಾಡ್ಬೋದು. ಆ ಸಂದರ್ಭದಲ್ಲಿ ಅರ್ಪಣೆ ಮಾಡ್ಬೋದು. ಅದೇ ರೀತಿ ಶನೀಶ್ವರನಿಗೆ ಈ ಶಂಖಪುಷ್ಪ ಅನ್ನೋದು ಶನಿವಾರ ಕೊಡೋದ್ರಿಂದ ಶನಿಯ ಕಾಟ ಮತ್ತು ಶನಿಯಿಂದ ಆಗುವಂತಹ ಕೆಲವೊಂದು ಕೆಟ್ಟ ಪರಿಣಾಮಗಳನ್ನು ತಪ್ಪಿಸ್ಕೋಬೋದು. ಅದೇ ರೀತಿ ಶನಿವಾರ ಈ ಶಂಖಪುಷ್ಪ ನಾವು ಕೊಟ್ಟು ಅರ್ಚನೆ ಮಾಡೋದ್ರಿಂದ ನಮಗೆ ಆಗದೇ ಇರುವಂತಹ ಕೆಲಸಗಳು ಬೇಗ ನಡೆಯುತ್ತೆ. ಬಿಳಿ ಎಕ್ಕದ ಹೂವು. ಈ ಗಣೇಶನ ಪೂಜೆಗಾಗಲಿ ನವಗ್ರಹದಲ್ಲಿ ಸೂರ್ಯ ದೇವನಿಗಾಗಲಿ ಈ ಹೂವು
ಇಟ್ಟು ಪೂಜೆ ಮಾಡೋದ್ರಿಂದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಒಳ್ಳೆಯ ಆರೋಗ್ಯ ಸಿಗುತ್ತೆ. ಅದೇ ರೀತಿ ಈ ಒಂದು ಎಕ್ಕೆ ಹೂವು ನಮಗೆ ಲಾಭದಾಯಕವಾಗಿರುತ್ತದೆ. ವ್ಯಾಪಾರಿಗಳಿಗೆ ತುಂಬ ವಿಶೇಷ ಲಾಭ ಕೊಡುತ್ತೆ. ಎಕ್ಕೆ ಹೂವದಿಂದ ನಾವು ಗಣಪತಿಗೆ ಆರಾಧನೆ ಮಾಡೋದ್ರಿಂದ ತುಂಬ ಲಾಭ ಪಡಿಬೋದು. ಹಂಗಾಗಿ ಈ ಕೆಲವೊಂದು ಹೂಗಳಿಂದ ಕೆಲವೊಂದು ಲಾಭ ಪಡಿತೀವಿ. ಯಾವ ಹೂವು ದೇವರಿಗೆ ಕೊಡಬಾರ್ದು ಅನ್ನೋ ನೇಮ ಇದೆ ಅಂತಂದರೆ ಕನಕಾಂಬರ. ಈ ಕನಕಾಂಬರವನ್ನು ಯಾವುದೇ ರೂಪದಲ್ಲಿ ದೇವರಿಗೆ ಅರ್ಪಣೆ ಮಾಡುವುದು ಶುಭವಲ್ಲ. ಏಕೆಂದರೆ ಈ ಕನಕಾಂಬರದ ಒಂದು ಹೂವಿನಲ್ಲಿ ಒಂದು ಮಕರಂದ ಇರೋದಿಲ್ಲ, ವಾಸನೆ ಅನ್ನೋದು ಇರೋದಿಲ್ಲ. ಯಾವ ಹೂ ವಾಸನೆ ಇರುವುದಿಲ್ಲವೋ ಆ ಹೂ ದೇವರಿಗೆ ನಾವು ಕೊಡೋದ್ರಿಂದ ದಾರಿದ್ರ್ಯ ಉಂಟಾಗುತ್ತೆ. ಇದರಿಂದ ನಮಗೆ ನಾನಾ ರೀತಿಯಂತಹ ತೊಂದರೆಗಳು, ಅನಾರೋಗ್ಯ ಕಾಡುತ್ತೆ. ಯಾರು ಕನಕಾಂಬರ ಹೂವನ್ನು ದೇವರಿಗೆ ಅರ್ಪಣೆ ಮಾಡ್ತಾರೋ ಅವರಿಗೆ ಕೆಟ್ಟ ಒಂದು ಪರಿಣಾಮಗಳು ಬರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಕನಕಾಂಬರವನ್ನು ಕೊಡಬಾರದು. ಅದೇ ರೀತಿ ಮನೆಯಲ್ಲಿ ದೇವರ ಫೋಟೋಗಳಿಗೆ ಈ ಪ್ಲಾಸ್ಟಿಕ್ ಹೂವು ಹಾರ ಇದನ್ನು ಹಾಕಬಾರ್ದು. ಹೀಗೆ ಹಾಕೋದ್ರಿಂದ ನಮ್ಮಲ್ಲಿರುವಂತಹ ಸಾಲಗಳು ಮತ್ತೆ ಸಾಲ ಪಡೆದು ಸಾಲಗಾರಾಗ್ತೀವಿ ಅನ್ನೋದನ್ನು ನಾನು ಈ ವಿಷಯವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗೆ ಕೆಲವೊಂದು ವಿಷಯಗಳನ್ನು ಸರಿಯಾಗಿ ಮಾಡಿ ಹೂವಿನ ಲಾಭವನ್ನು ಪಡೆದುಕೊಳ್ಳಿ. ನಮಸ್ತೆ.